ನಿನ್ನೆ ಒಂದೇ ದಿನದ ಮಳೆಗೆ ಬೆಂಗಳೂರು ಅಧ್ವಾನದ ಪರಿಸ್ಥಿತಿ ತಲುಪಿದೆ. ಆಲ್ರೆಡಿ ಒಂದು ಜೀವ ಮಳೆಗೋಸ್ಕರ ಹೋಗಿದೆ. ಬೆಂಗಳೂರಿನಲ್ಲಿ ಎಷ್ಟು ಮಳೆ ಆಗಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಅವಾಂತರ ಆಗಿದೆ, ಓಡಾಡಕ್ಕೆ ಏನ್ ಪರಿಸ್ಥಿತಿ ಆಗಿದೆ, ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿಗಳು ಹೇಗಿದೆ, 1 to 1 ನೋಡ್ತಾ ಹೋಗೋಣ. ಜಸ್ಟ್ ಒಂದೇ ಒಂದು ದಿನದ ಮಳೆಗೆ ಬೆಂಗಳೂರು ಅಧ್ವಾನದ ಪರಿಸ್ಥಿತಿಗೆ ಹೋಗಿ ತಲುಪಿದೆ. ಸ್ವಿಮ್ಮಿಂಗ್ ಪೂಲ್ಗಳು ಅಲ್ಲಲ್ಲಿ ನಿರ್ಮಾಣ ಆಗಿದೆ, ಜಲಪಾತಗಳು ನಿರ್ಮಾಣ ಆಗಿದೆ. ಬೆಂಗಳೂರನ್ನ ಹೇಳೋರು ಕೇಳೋಕೆ ಯಾವ ಕಾರ್ಪೊರೇಟರ್ಗಳು ಇಲ್ಲ. ಅನಾಥ ಬೆಂಗಳೂರು. ಸಂಬಂಧಪಟ್ಟಂತಹ ಸಚಿವರು ಏನ್ ಹೇಳ್ತಾರೆ, ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ನೋಡ್ತಾ ಹೋಗೋಣ. 90 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾದಾಗ 100 ಕಡೆ ಬೆಂಗಳೂರಿಗೆ ನೀರು ನುಗ್ಗಿದೆ. ಅಂದ್ರೆ ಎಷ್ಟು ಮಳೆ ಆಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ? ಶಶಿಕಲಾ ಅನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ. ಮೊದಲ ಬಲಿಯಾಗಿದೆ ಮಳೆಗೆ ಬೆಂಗಳೂರಿನಲ್ಲಿ. ಬೆಂಗಳೂರು ಮಹಾ ಮಳೆಗೆ ಮೊದಲ ಬಲಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ಮಾಜಿ ಸಚಿವ ಮತ್ತು ಶಾಸಕರು ಮುನಿರತ್ನ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿಮ್ಮ. ಬೆಂಗಳೂರಿನ ಪರಿಸ್ಥಿತಿ ಒಂಥರ ತಬ್ಲಿ, ಅನಾಥ. ಹೇಳೋರ್ ಕೇಳೋರ್ ಯಾರು ಇಲ್ಲ ಸರಿ. ಬೆಂಗಳೂರಿಗೆ ಮಳೆ ಬಂದ್ಬಿಟ್ರಂತೂ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಬೆಂಗಳೂರು ಬಗ್ಗೆ ಪೂರ್ತಿ ಸಂಪೂರ್ಣ ಗೊತ್ತಿರೋಂತ ಸಚಿವರು ಇದ್ದಿದ್ರೆ ನಮ್ಗೆ ನಮ್ಗೆ ತೊಂದರೆ ಆಗ್ತಾ ಇರ್ಲಿಲ್ಲ. ಕನಕಪುರದಿಂದ ಬಂದು ಕಾಲೇಜ್ ಜಾಗಗಳು ನೋಡೋದು, ಕಾಲೇಜ್ ಜಮೀನುಗಳೆಲ್ಲೈತೆ ಅಂತ ನೋಡೋದು, ಯಾರ್ಯಾರ ಆಸ್ತಿ ನೋಡ್ಬೇಕು ಅಂತ ನೋಡೋಂತವ್ರು ಸಿಕ್ಕಿರೋವಾಗ ಬೆಂಗಳೂರು ಎಲ್ಲಿ ಉದ್ಧಾರ ಆಗತ್ತೆ? ಬೆಂಗಳೂರು ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಬರೀ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಈ ಮಳೆ ಬಂದಾಗ ಅಧ್ವಾನ ಆಗೋದು ಈಗ ಒಂದ್ 2 ವರ್ಷದ ಕತೆ ಅಲ್ವಲ್ಲ ಸರ್? ಯಾವಾಗ್ಲೂ ಇದೆ ಹಣೆ ಬರಹ. ಹೇಳ್ತೀನಿ ಕೇಳಿ. ಆಯಾ ಕಾಲಕ್ಕೆ ಡೆವಲಪ್ ಆಗ್ತಾ ಇರತ್ತೆ. ಬೆಂಗಳೂರು ಬೆಳೀತಾ ಇರತ್ತೆ, ಆಯಾ ಕಾಲಕ್ಕೆ ಡೆವಲಪ್ ಆಗ್ತಾ ಇರತ್ತೆ. ಈ 2 ವರ್ಷ ಸಾಧನೆ ಮಾಡಕ್ ಹೊರಟಿದಾರಲ್ಲ, ಏನ್ ಮಾಡಿದಾರೆ? ಬೆಂಗಳೂರು ಉಸ್ತುವಾರಿ ಸಚಿವರು ಒಂದೇ ಒಂದು ಕಾರ್ಯಕ್ರಮ ಹೇಳಿ ಸಾಕು. ಏನ್ ಸರ್ ಹಿಂಗಂದ್ರೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಕ್ಕಲ್ಲ ಅದು ಬಂದಿರೋದು. ರಾಜಕಾಲುವೆ ಪಕ್ಕದಲ್ಲಿರೋ ಜಾಗಗಳು ಖರೀದಿ ಮಾಡೋದಕ್ಕೆ, ಬಫರ್ ಝೋನ್ ಅಲ್ಲಿರೋ ಲ್ಯಾಂಡ್ ಖರೀದಿ ಮಾಡೋದಕ್ಕೆ, ವರ್ಲ್ಡ್ ಬ್ಯಾಂಕ್ ಅಲ್ಲಿ ಸುಳ್ಳಲ್ಲಿ ಲೋನ್ ತಗೊಂಡ್ಬಂದ್ಬಿಟ್ಟು ಕಾಂಟ್ರಾಕ್ಟರ್ ಗಳಿಗೆ 2,000 ಕೋಟಿ ಮಾರೋದಿಕ್ಕೆ, ಇದಕ್ಕೋಸ್ಕರ ಬಂದಿರೋದು ಇದು. ಬೆಂಗಳೂರು ಮಿನಿಸ್ಟರ್ ಬೆಂಗಳೂರಿಗೆ ಒಳ್ಳೇದ್ ಮಾಡಕ್ಕಲ್ಲ ಬೆಂಗಳೂರು ಬಂದಿರೋದು. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಯಾರ್ಯಾರು ಯಾಮಾರಿದ್ದಾರೆ ಆ ಜಾಗಗಳು ಕಿತ್ಕೊಳ್ಳೋಕೋಸ್ಕರ ಬಂದಿರೋದು. ಒಳ್ಳೇದ್ ಮಾಡಕ್ಕಂತೂ ಬಂದಿಲ್ಲ. ಯಾರ್ಯಾರು ಅಪಾರ್ಟ್ಮೆಂಟ್ಸ್ ಕಟ್ತಾರೆ ಅವ್ರ ಹತ್ರ ಎಷ್ಟು ಕಮಿಷನ್ ಇಸ್ಕೋಬೇಕು, ಯಾರ್ಯಾರ್ದು ಏನೇನು ಯಾರನ್ನ ಕಷ್ಟ ಹೇಳ್ಕೊಂಡು ಹೋದ್ರೆ ಆ ಜಾಗ ಕಿತ್ಕೊಳ್ಳೋದು ಹೆಂಗೆ, ಕಷ್ಟ ಹೇಳ್ಕೊಂಡು ಹೋದವ್ರಿಗೆ ಆ ಜಾಗನ ಬರ್ಸ್ಕೊಳ್ಳೋದು ಹೆಂಗೆ, ಇದು ಮಾಡ್ತಾ ಇರೋದು. ಬೆಂಗಳೂರು ಒಂದೇ ಒಂದು ರೌಂಡ್ಸ್ ಮಾಡಿದಾರ? ಬೆಂಗಳೂರು ನಗರ ಪ್ರದಕ್ಷಿಣೆ ಮಾಡಿದಾರ ಇವರು? ಏನ್ ಮಾಡಿದಾರೆ ಇವರು? ಸಾಧನೆ ಏನು ಬೆಂಗಳೂರಲ್ಲಿ? ಒಂದೇಳಿ ನೋಡೋಣ. ಓಕೆ, ಈಗ ಶಾಸಕರುಗಳದ್ದು ಮಂತ್ರಿಗಳದ್ದು ಈ ಕತೆ ಆಗ್ಬಿಟ್ರೆ ಒಂದ್ BBMP ಎಲೆಕ್ಷನ್ ಮಾಡಕ್ ಏನ್ ಸರ್ ಕತೆ? ಯಾರಾದ್ರೂ ಕಾರ್ಪೊರೇಟ್ ಇದ್ರೆ ಅವ್ರನ್ನಾರು ಪ್ರಶ್ನೆ ಮಾಡ್ತೀವಿ. ಕೇಳಿ, 253 ಸೀಟ್ ನಾವು ರೆಡಿ ಮಾಡಿ ಎಲೆಕ್ಷನ್ ನೋಟಿಫಿಕೇಶನ್ ಮಾಡ್ತಾ ಇದೀವಿ. ಬಂದು ಅದನ್ನ 225 ಮಾಡಿದ್ಯಾರು? ಏನ್ ಬೇಕಾಗಿತ್ತು? 235 ನಾವು ಮಾಡಿದ್ವಲ್ಲ, 243 ಮಾಡಿ ಸುಪ್ರೀಂ ಕೋರ್ಟ್ಗೆ ನಾವು ಕಾಪಿ ಕೊಟ್ಟು ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಹೋಗಿದ್ವಲ್ಲ ನಾವು. ಏನಕ್ಕೆ ಎಲೆಕ್ಷನ್ ನಿಲ್ಸ್ಬೇಕಾಯ್ತು? ನಿಮ್ಮಲ್ಲಿ ನಂಬರ್ಸ್ ಗಳು ಕಚ್ಚಾಟ ಜಗಳ ಸರ್. ಜನ ನಾವ್ ಅನ್ಭವಿಸ್ಬೇಕಲ್ಲ ಹೇಳಿ ಸರ್. 225 ಸೀಟಿಗೆ ನಾವು 243 ಮಾಡಿದ್ರೆ ಇಷ್ಟೊತ್ತಿಗೆ ಎಲೆಕ್ಷನ್ ಮಾಡಿ 2.5 ವರ್ಷ ಆಗ್ತಾ ಇತ್ತು. ಅದೇ ಹೇಳಕ್ಕೆ ಕೇಳಕ್ಕೆ ಒಬ್ಬ ಕಾರ್ಪೊರೇಟರ್ ಇಲ್ಲ. ನಾವು ಓಡ್ ಬಂದು MLA ಗಳನ್ನ MP ಗಳನ್ನ ಕೇಳಕ್ಕಾಗತ್ತಾ ಸರ್? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈ ಎಲೆಕ್ಷನ್ ಆಗಿ ಇಷ್ಟೊತ್ತಿಗೆ 3 ವರ್ಷ ಆಗ್ಬೇಕಾಯ್ತು. ರೆಡಿ ಇದ್ದಿದ್ರೆ ಇವ್ರು ಬಂದಿದ್ದೆ 225 ಏನಕ್ಕೆ ಮಾಡ್ಬೇಕು? ರೆಡ್ಯೂಸ್ ಮಾಡೋದು ಏನಿತ್ತು? ಏನಕ್ಕೆ ರೆಡ್ಯೂಸ್ ಮಾಡ್ಬೇಕಾಯ್ತು? ಎಲೆಕ್ಷನ್ ಮಾಡ್ಬಿಟ್ಟು ಆಮೇಲೆ ನೀವು ಡಿಲಿಮಿಟೇಷನ್ ಎಲ್ಲ ಮಾಡ್ಕೋಬಹುದಾಗಿತ್ತು. ರೆಡಿ ಇತ್ತಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ನಾವು ಅಫಿಡೇವಿಟ್ ಕೊಟ್ಟಿದ್ದೀವಿ. 243ಕ್ಕೆ ನಾವು ಎಲೆಕ್ಷನ್ ಸೀಟ್ಗಳಿಗೆ ಎಲೆಕ್ಷನ್ ಮಾಡ್ತಾ ಇದೀವಿ, ರೆಡಿ ಇದೀವಿ ನಾವು ಎಲೆಕ್ಷನ್ಗೆ ಅಂತ. ಅವ್ರು ಹೇಳ್ತಾರೆ. ಬಟ್ ಜನಸಾಮಾನ್ಯರು ನಾವುಗಳು ದಿನನಿತ್ಯ ಎದ್ದೆದ್ದು ಓಡಾಡ್ಬೇಕಲ್ಲ ಇದೇ ಜಾಗದಲ್ಲಿ. ಹೇಳ್ತಾ ಇದೀನಮ್ಮ, ನಾನು ಒಂದು ಬೆಂಗಳೂರಿನಲ್ಲಿ ಜನನ ಪಡೆದು ಬಹಳ ಚಿಕ್ಕ ಬೆಂಗಳೂರಿನ ನೋಡ್ತಾ ಇರೋನು ನಾನು. ಬಹಳ ಸಣ್ಣ ಬೆಂಗಳೂರು, ತುಂಬಾ ಚಿಕ್ಕದಾಗಿದ್ದು ಬೆಂಗಳೂರು. ಅಂತ ಬೆಂಗಳೂರಿನ ನೋಡ್ತಾ ಇದೀನಿ. ಕಾಲಕ್ಕೆ ಎಲ್ಲಾರು ಬಂದವರೆಲ್ಲ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಇವ್ರು ಬಂದ ಮೇಲೆ ಒಂದೇ ಒಂದ್ ಹೇಳಿ, ಬರೀ ಪೆಂಡಿಂಗ್ ಬಿಲ್ಸ್ ಕಮಿಷನ್ ಕೇಳು, ಆ ಕಾಂಟ್ರಾಕ್ಟರ್ ಕರೆದಿ ಕಮಿಷನ್ ಕೇಳು, ಈ ಕಾಂಟ್ರಾಕ್ಟರ್ ಬರ್ದು ಕಮಿಷನ್ ಕೇಳು, ಅಪಾರ್ಟ್ಮೆಂಟ್ ಸರ್ ಯಾವ ಸರ್ಕಾರ ಬಂದಾಗ್ಲೂ ಬೆಂಗಳೂರು ಇದೆ ಹಣೆ. ಇಷ್ಟೊಂದು ವರ್ಷ ಇವಾಗ ರಾಮಲಿಂಗಾರೆಡ್ಡಿ ಇದ್ರು ಬೆಂಗಳೂರು ಉಸ್ತುವಾರಿ ಸಚಿವರು. ನಾವೇನಾದ್ರು ಅಲಿಗೇಷನ್ ಮಾಡ್ತಾ ಇದೀವಾ? ಒಂದು ಪಬ್ಲಿಕ್ ಒಪಿನಿಯನ್ ಕೇಳಿ ನೀವು. ಒಂದು ಪಬ್ಲಿಕ್ ಒಪಿನಿಯನ್ ಕೇಳಿ ಇವತ್ತು ಬೆಂಗಳೂರು DCM ಬಗ್ಗೆ ಏನ್ ಹೇಳ್ತಾರೆ ಅಂತ. ಒಂದೇ ದಿನ ಬಂದಿರೋ ಮಳೆ ನಾಳೆಯಿಂದ ಕತೆ ಹೆಂಗೆ ಅಂತ ಜನರು ಕೇಳಿಮ್ಮ. ನಾನು ಹೇಳ್ತೀನಿ, ರಾಮಲಿಂಗಾರೆಡ್ಡಿ ಇದ್ರು, ಇಮ್ಮಿಡಿಯೇಟ್ ಸ್ಪಂದಿಸ್ತಾ ಇದ್ರು, ಆ ನಿಮಿಷಕ್ಕೆ ಆಕ್ಷನ್ ತಗೊಳ್ತಾ ಇದ್ರು. ಜಾರ್ಜ್ ಇದ್ರು, ಆಕ್ಷನ್ ತಗೊಳ್ತಾ ಇದ್ರು. ಪರಮೇಶ್ವರ್ ಇದ್ರು.
ಇಷ್ಟು ಮೋಸವಾಗಿ ಯಾವ ಬೆಂಗಳೂರು ಮಿನಿಸ್ಟ್ರು ನಡ್ಕೊಂಡಿಲ್ಲ. ಅಶೋಕ್ ಇದ್ರು, ಯಾರಾದ್ರೂ ಈ ತರ ನಡ್ಕೊಂಡಿದ್ದಾರೆ ಇಷ್ಟು ಕೆಟ್ಟದಾಗಿ? ಬಫರ್ ಝೋನ್ ಅಲ್ಲಿ ಹೋಗ್ಬಿಟ್ಟು 50 ಮೀಟರ್ 150 ಅಡಿ ರೋಡ್ ಮಾಡಕ್ ಹೋಗ್ತಾರೆ. ಬಫರ್ ಝೋನ್ ಅಲ್ಲಿ 150 ಅಡಿ ರೋಡ್. ಈ ಕಾಶ್ಮೀರ ಟು ಕನ್ಯಾಕುಮಾರಿ ಇರೋದೇ 50 ಮೀಟರ್ ರೋಡ್. ಬಫರ್ ಝೋನ್ ಅಲ್ಲಿ 100 ಮೀಟರ್ ಮಾತಾಡಕ್ ರೋಡ್. ಅಧಿಕಾರ ಇದೆ, ನೀವು ಮಾತಾಡ್ತೀರಿ ಸರ್, ಅವ್ರಿಗೆ ಪ್ರಶ್ನೆ ಅಧಿಕಾರ ಕೇಳ್ತೀರಿ. ಅಲ್ಲಮ್ಮ, ನಾನು ನಾವ್ ಹೇಳ್ತಾ ಯಾರನ್ನ ಇರೋದು ಕೇಳೋದು ಹೇಳಿ ಸರ್, ಈಗ ಜನ ಯಾರನ್ನ ಕೇಳೋದು ಅಂತ. ಈಗ ಹೇಳ್ತೀನಿ ಕೇಳಿ. ಇವ್ರಿಗೆ ಬೇಕಾಗಿರೋದು ಎಲೆಕ್ಷನ್ ಗೆಲ್ಬೇಕು, ಎಲೆಕ್ಷನ್ ದುಡ್ಡು ಕಲೆಕ್ಷನ್ ಮಾಡ್ಬೇಕು. ಇಡೀ ದೇಶದಲ್ಲಿ ಎಲ್ಲಿ ಎಲೆಕ್ಷನ್ ನಡೆದ್ರು ಬೆಂಗಳೂರು ದುಡ್ಡು ಎತ್ಕೊಂಡೋಗಿ ಹಂಚ್ಬೇಕು. ಬೆಂಗಳೂರು ಇಷ್ಟು ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರಿಂದ ಮಾಡ್ತೀವಿ, ದುಡ್ಡು ಗ್ರೇಟರ್ ಬೇಕಷ್ಟೇ ಬೆಂಗಳೂರು ಇವರಿಗೆ. ಮಾಡ್ತೀವಿ, ಅದೇ ಬೆಂಗಳೂರು ಬ್ರ್ಯಾಂಡ್ ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂದ್ರೆ ಆಯ್ತಮ್ಮ, ನಮಗದ್ ಯಾವ್ದು ಬೇಡ, ಬ್ರ್ಯಾಂಡ್ ನಡ್ದಾಡಕ್ ಬೆಂಗಳೂರು ಒಂದ್ ಒಳ್ಳೆ ರೋಡ್ ಕೊಡ್ರಪ್ಪ ಸಾಕು ಒಂದೇ ಒಂದು ಅಂತಿದ್ದಾರೆ ಜನ. ಕೊಡಿ, ಒಂದೇ ಒಂದು ಕೊಡಿ. ಈ ಬೆಂಗಳೂರು ನಾನು ಉಪಮುಖ್ಯಮಂತ್ರಿ ಆಗಿ ನಾನು ಇಂಥ ಕಾನ್ಸೆಪ್ಟ್ ತಂದಿದ್ದೀನಿ, ಇದು ನನ್ನ ಆಲೋಚನೆ, ಇದು ನಾನು ಇವತ್ತು ಗುದ್ಲಿ ಪೂಜೆ ಮಾಡ್ತೀನಿ, ಇದು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ನೋಡಿ ಬನ್ನಿ ಇಲ್ಲಿ ಅಂತ ಯಾರಾದ್ರೂ ಒಂದು ಗುಂಡಿ ಮುಚ್ಚೋದಕ್ಕೆ ಗುದ್ಲಿ ಪೂಜೆ ಮಾಡ್ತಾರೆ. ಗುಂಡಿ ಮುಚ್ಚೋದಕ್ಕೆ ಗುದ್ಲಿ ಪೂಜೆ. ನಿಜ ನಿಜ ನಿಜ. ಏನಮ್ಮ ಇವರು ದೇವ್ರು ಇಷ್ಟೆಲ್ಲ ಕೊಟ್ಟ ಮೇಲೆ ಇನ್ನೂ ಆ ಭ್ರಷ್ಟಾಚಾರ ನಿಲ್ಲಿಸ್ಬಿಟ್ಟು ಆ ಜನಗಳು ಒಳ್ಳೇದ್ರ ಮಾಡೋದ್ ಕಡೆ ಗಮನ ಕೊಡ್ಲಿ. ಸಾಕು, ದೇವ್ರು ಇನ್ನೆಷ್ಟು ಬೇಕು? ಇಷ್ಟು ಭ್ರಷ್ಟಾಚಾರನ ಆ ಬೆಲೆ ಈ ಭೂ ಕಬಳಿಕೆ ಮಾಡೋದ್ರ ಕಡೆ ಗಮನ ಕೊಡೋ ಬದಲು ಬೆಂಗಳೂರು ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ಲಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 6 ಬ್ರಿಡ್ಜ್ಗಳು ನಿಂತಿದೆ. ನಿಜ ಸರ್, ನೀವ್ ಹೇಳಿದ್ 100ಕ್ಕೆ 100 ನಿಜ. ಅಲ್ಲಮ್ಮ, ಆದ್ರೆ ಕೇಳಿ. ಇದೊಂದ್ ಸರ್ಕಾರ ಅಲ್ಲ, ಬೇರೆ ಸರ್ಕಾರ ಇದ್ದಾಗ್ಲೂ ಇದೇ ಹಣೆ ಬರ ಸರ್. ಕೇಳಿಮ್ಮ, ಇವಾಗ ನಾನು ಒಂದು ಮಾತು ಹೇಳ್ತೀನಿ. ನೀವ್ ಅಷ್ಟೇ ಒಂದ್ ನಿಮಿಷ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ಮಾಡಿರೋದು ಎಷ್ಟು ನಿಲ್ಸಿದಾರೆ ಪಟ್ಟಿ ಕೊಡ್ರಿ ಅಂತ ಕೇಳಿ. ಇಡೀ ಕ್ಷೇತ್ರವಾರ ಪಟ್ಟಿ ಕೇಳಿ. ಈಗ ನೀವ್ ಕೇಳ್ದಾಗ್ಲೇ ಕೊಡಲ್ಲ, ಇನ್ ಜನಸಾಮಾನ್ಯರು ನಾವು ಕೇಳಿದ್ರೆ ಕೇಳಿಮ್ಮ, ಕೊಡ್ತಾರಾ ಇವಾಗ ಸರ್? ನನ್ನ ಕ್ಷೇತ್ರದಲ್ಲೇ ಹೇಳ್ತೀನಿ ಕೇಳಿಮ್ಮ. ಹೊಸಕೆರೆಹಳ್ಳಿ ಫ್ಲೈಓವರ್ ನಿಂತಿದೆ, ಉಳ್ಳಾಳ್ ಜಂಕ್ಷನ್ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ಫ್ಲೈಓವರ್ ನಿಂತಿದೆ, ಕೆಂಗುಂಟೆ ನಿಂತಿದೆ, ಜಾಲಹಳ್ಳಿ ಕ್ರಾಸ್ ನಿಂತಿದೆ, HMT ನಿಂತಿದೆ, 11 ಸ್ಕೂಲ್ ನಿಂತಿದೆ, ಸ್ವಿಮ್ಮಿಂಗ್ ಪೂಲ್ ನಿಂತಿದೆ, ಪಾರ್ಕ್ಗಳು ನಿಂತಿದೆ. ಏನಮ್ಮ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಆದ್ರೆ ಇಡೀ ಬೆಂಗಳೂರಲ್ಲಿ ಇವರಿಂದ ಆಗಿರೋದು ಒಂದೇ ಒಂದು ಕೊಡುಗೆ ಕೊಡ್ಸಿ. ಇವರು ಡೆವಲಪ್ ಮಾಡೋದು ಬೇಡ, ನಿಂತಿರೋ ಕೆಲಸಗಳನ್ನ ಮುಂದುವರ್ಸಿದ್ರೆ ಸಾಕು.